ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ನೋಡಿ, ಇವತ್ತು ನಾನು ಗಾರ್ಲಿಕ್ ಯೂಸ್ ಮಾಡಿಕೊಂಡು ಗಾರ್ಲಿಕ್ ಚಿಕನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ರೆಸಿಪಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ, ನಾನು ಫಸ್ಟ್ಗೆ ಒಂದು 2 ಮೀಡಿಯಮ್ ಸೈಜಷ್ಟು ಆನಿಯನ್ ತೊಗೊಂಡಿದ್ದೀನಿ. ಆಮೇಲೆ ಗಾರ್ಲಿಕ್ ಜಾಸ್ತಿ ಬೇಕಲ್ವಾ, ಬೆಳ್ಳುಳ್ಳಿ, ಸೊ ಹಾಗಾಗಿ ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು 8 ಗೋಡಂಬಿ ತೊಗೊಂಡಿದ್ದೀನಿ, ಕ್ಯಾಶ್ಯೂ, ಒಂದು 4 ಬಾದಾಮಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣದೊಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಆಮೇಲೆ 1.5 ಸ್ಪೂನಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಗರಂ ಮಸಾಲ, ಒಂದು 1/2 ಸ್ಪೂನಷ್ಟು ಗರಂ ಮಸಾಲ, ಒಂದು 1.5 ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಚಿಕನ್ನು ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಆಮೇಲೆ ಬೆಣ್ಣೆ, ನಾನು ಇಲ್ಲೇನು ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ಸೊ ಹಾಗಾಗಿ ನಾನು ಬಟರ್ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ಮಾಡೋಣ ಬನ್ನಿ ಗಾರ್ಲಿಕ್ ಚಿಕನ್ ರೆಸಿಪಿನ. ಫಸ್ಟ್ಗೆ ಸ್ಟಾರ್ಟ್ ಮಾಡೋಣ. ಪ್ಯಾನ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಬಿಡೋಣ. ಪ್ಯಾನ್ ಕಾದಾದ್ಮೇಲೆ ನಾನು ಒಂದು 2 ಸ್ಪೂನಷ್ಟು ನಾನು ಬೆಣ್ಣೆ ಹಾಕೋತಾ ಇದ್ದೀನಿ. ಇದೆಲ್ಲ ಯೂಸ್ ಆಗುತ್ತೆ ಬೆಣ್ಣೆನ. ಸೊ ಸ್ವಲ್ಪ ಈಗ ಹಾಕೊಳ್ಳೋಣ ಫ್ರೈ ಆಗೋದಕ್ಕೆ. ಎರಡು ಸ್ಪೂನಷ್ಟು ಬೆಣ್ಣೆ ಚೆನ್ನಾಗಿ ಕರಗಲಿ. ನೋಡಿ, ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಆನಿಯನ್ಸ್ ಕಟ್ ಮಾಡಿ, ಮೀಡಿಯಮ್ ಸೈಜ್ ಆನಿಯನ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೆಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ಸ್ನೆಲ್ಲನೂ. ನಿಮಗೆ ವಿಡಿಯೋ ನೋಡ್ತಾ ಇರೋವಾಗ ನಾನು ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ, ಬಟ್ ನಾನು ಲೆಫ್ಟ್ ಹ್ಯಾಂಡಲ್ಲಿ ಏನೂ ಮಾಡಲ್ಲ, ರೈಟ್ ಹ್ಯಾಂಡಲ್ಲೇ ನಾನು ಮಾಡ್ತಾ ಇರೋದು. ಸೊ ವಿಡಿಯೋ ಹಂಗೆ ಕಾಣಿಸುತ್ತೆ ನಿಮಗೆ. ಸೊ ಹಂಗಾಗೋದಕ್ಕೆ ಸೊ ನಿಮಗೆ ಲೆಫ್ಟ್ ಹ್ಯಾಂಡ್ ಕಾಣಿಸುತ್ತೆ. ನಾನು ಮಾಡೋದು ರೈಟ್ ಹ್ಯಾಂಡಲ್ಲೇ. ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ಕ್ರಿಸ್ಪಿ ಆದರೂ ಪರವಾಗಿಲ್ಲ ಆನಿಯನ್ಸ್, ಯಾಕಂದರೆ ಬಟರಲ್ಲಿ ನಾವು ಫ್ರೈ ಮಾಡ್ತೀರಲ್ಲ, ಸೊ ಹಂಗೆ ಕ್ರಿಸ್ಪಿ ಆದರೂ ಪರವಾಗಿಲ್ಲ ಆನಿಯನ್ಸು. ತುಂಬ ಈಸಿ ರೆಸಿಪಿ ಇದು, ತುಂಬ ಏನು ಕಷ್ಟಪಡೋವಂಥದ್ದೇನಿಲ್ಲ. ಇಂಗ್ರೀಡಿಯೆಂಟ್ಸ್ ಎಲ್ಲ ಇರುತ್ತೆ, ಸೊ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಒಂದು 20-25 ಮಿನಿಟ್ಸಲ್ಲಿ ಮಾಡ್ಕೋಬೋದು, ಇಲ್ಲ 20 ಮಿನಿಟ್ಸಲ್ಲೂ ಮಾಡ್ಕೋಬೋದು. ಚಿಕನ್ ಡಿಪೆಂಡ್ಸ್, ಚಿಕನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಏನಾದರೂ ಚಿಕನ್ ಬಲ್ತಿದ್ರೆ ಸೊ ಟೈಮ್ ತೊಗೊಳುತ್ತೆ. ತುಂಬ ಚಿಕ್ಕದು ಚಿಕನ್ ಆದರೆ ಬೇಗ ಬೆಂದ್ಬಿಡುತ್ತೆ. ಸೊ ಹಾಗಾಗಿ ಚಿಕನ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಈಗ ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ಈ ಆನಿಯನ್ಸ್ ಅಲ್ಲೇ ಗೋಡಂಬಿನೂ ಬಾದಾಮಿ ಹಾಕೋತಾ ಇದ್ದೀನಿ. ನೋಡಿ, ಆನಿಯನ್ ಚೆನ್ನಾಗಿ ರೋಸ್ಟ್ ಆಗಿದೆ. ಆನಿಯನ್ಸ್ ಜೊತೆ ನಾನು ಗೋಡಂಬಿನೂ ಬಾದಾಮಿ ಹಾಕಿದ್ನಲ್ಲ, ಅದು ಫ್ರೈ ಆಗಿದೆ. ಸೊ ಈಗ ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ತುಂಬ ಬೆಳ್ಳುಳ್ಳಿನ ಫ್ರೈ ಮಾಡೋದು ಬೇಡ, ಅದು ನಾವು ತಿನ್ನೋವಾಗ ಅದು ಬಾಯಲ್ಲಿ ಸಂಗೆ ಸಿಕ್ಕಬೇಕು, ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಫ್ರೈ ಮಾಡೋದು ಬೇಡ. ಸೊ ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಕ್ಯಾಪ್ಸಿಕಮ್ಮು ಹಾಕ್ತಾಯಿದ್ದೀನಿ.
ಕ್ಯಾಪ್ಸಿಕಮ್ ಹಾಕಿ ಇಮಿಡಿಯೇಟ್ ಚಿಕನ್ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಕೊಡೋಣ. ತುಂಬ ನಾನು ರೋಸ್ಟ್ ಮಾಡ್ಕೊಂಡಿಲ್ಲ ಬೆಳ್ಳುಳ್ಳಿನ, ಅದು ಫ್ಲೇವರ್ ತುಂಬ ರೋಸ್ಟ್ ಮಾಡಿಬಿಟ್ರೆ ಅದು ಫ್ಲೇವರ್ ಹೋಗ್ಬಿಡುತ್ತೆ. ಹಾಗಾಗಿ ನಾನು ತುಂಬ ರೋಸ್ಟ್ ಮಾಡ್ಕೊಂಡಿಲ್ಲ. ಈಗ ಚಿಕನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಸ್ಲಿಮ್ಮಾಗಿಟ್ಬಿಡೋಣ ಗ್ಯಾಸ್ನ. ಸ್ಲಿಮ್ಮಾಗಿಟ್ಬಿಟ್ಟು ಒಂದು 4 ಮಿನಿಟ್ಸ್ ಬೇಯಿಸೋಣ ಇದನ್ನು. ಒಂದು ನಿಮಿಷ ಬೇಯಲಿ ಇದು. ಸೊ ಇದು ಬೆಂದಾದಮೇಲೆ ಪ್ಲೇಟ್ ಮುಚ್ಚಿಬಿಡೋಣ. ಪ್ಲೇಟ್ ಮುಚ್ಚಿ ಆಮೇಲೆ ಬೇಯೋದಕ್ಕೆ ಬಿಡೋಣ. ಆವಾಗ ಗಾರ್ಲಿಕ್ ಫ್ಲೇವರ್ ಎಲ್ಲ ಅದರಲ್ಲಿ ಚಿಕನಲ್ಲಿ ಹೋಗುತ್ತಲ್ವ, ಸೊ ಸ್ಮೆಲ್ ಚೆನ್ನಾಗಿರುತ್ತೆ. ಈಗ ನಾವು ಉಪ್ಪು ಆ್ಯಡ್ ಮಾಡಿಬಿಡೋಣ. ಉಪ್ಪುನೂ ಆ್ಯಡ್ ಮಾಡಿಬಿಡೋಣ ಇದರಲ್ಲೇ. ನಾನು 1 ಸ್ಪೂನಷ್ಟು ನಾನು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. 1-1.5 ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ನೋಡ್ಕೊಳ್ಳಿ, ಯಾಕಂದರೆ ನಾವು ಒಂಚೂರು ನೀರು ಹಾಕಲ್ಲ, ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ ಹಾಕ್ಬಿಡೋಣ. ಅರಿಶಿನ 1 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ನೋಡಿ 1 ನಿಮಿಷ ಆಯಿತು. ನಾನು ಇದನ್ನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ಕ್ಲೋಸ್ ಮಾಡಿ ಒಂದು 3-4 ಮಿನಿಟ್ಸು ಬಿಡೋಣ. ಇದು ಚೆನ್ನಾಗಿ ಫ್ಲೇವರ್ಸ್ ಎಲ್ಲ ಇಟ್ಕೋಬೇಕಲ್ಲ ಚಿಕನ್ನು, ಹಂಗಾಗಿ ಬಿಟ್ಬಿಡೋಣ ಒಂದು 4 ಮಿನಿಟ್ಸು. ಚಿಕನ್ ಚೆನ್ನಾಗಿ ಬೆಂದಿದೆ. ನಾನಿವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದು ಬೆಣ್ಣೆ ಹಾಕ್ಕೊಳ್ಳೋಣ. ಇನ್ನೂ 1 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳೋಣ. ಆಯಿಲ್ ಏನೂ ಹಾಕಬೇಡಿ ಇದರಲ್ಲಿ. ನಾನು 1 ಸ್ಪೂನಷ್ಟು ಒಂಚೂರು ಆಯಿಲ್ ಯೂಸ್ ಮಾಡಿಲ್ಲ. ಆಮೇಲೆ ನೋಡಿ ಇಟ್ಕೊಂಡಿದ್ದೀರಲ್ಲ ಮಸಾಲೆಗಳು, ಗರಂ ಮಸಾಲ, ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಖಾರದ ಪುಡಿ 1.5 ಸ್ಪೂನಷ್ಟು. ನಿಮ್ಗೆ ಎಷ್ಟು ಬೇಕು, ಇನ್ನೂ ಖಾರ ಬೇಕು ಅಂದರೆ ಇನ್ನೂ 1 ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ನಾನು 1.5 ಸ್ಪೂನ್ ಹಾಕಿದ್ದೀನಿ. ಎಲ್ಲ ಮಸಾಲೆಗಳು ಹಾಕಿದ್ದೀರಲ್ವ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ ಎಲ್ಲನೂ ಹಾಕಿ ಒಂದು 2 ನಿಮಿಷ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಬೆಣ್ಣೆ ಫ್ಲೇವರ್ ಎಲ್ಲ ಚಿಕನ್ ಒಳಗಡೆ ಚೆನ್ನಾಗಿ ಹಿಡ್ಕೊಳುತ್ತಲ್ವ. ಸೊ ಆವಾಗ ಘಮ 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 ಅಂತ ಸ್ಮೆಲ್ ಬರುತ್ತೆ. ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಿಕ್ಸ್ ಮಾಡಿ. ಎಷ್ಟು ಘಮ 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 ಅಂತ ಇದೆ ನೋಡಿ ಚಿಕನ್ನು. ನೋಡಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಫ್ಲೇವರು ಘಮ 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 ಅಂತ ಇದೆ ಬೆಣ್ಣೆನಲ್ಲಿ. ಇದು ಬೇರೆ ಬೆಣ್ಣೆನಲ್ಲಿ, ಬಟರಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ ಈ ಥರದೊಂದು ರೆಸಿಪಿನ. ಪ್ಲೀಸ್ ಹೇಳಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ. ನಾನು ಯಾವುದೇ ವೀಡಿಯೋಸ್ ಹಾಕಲಿ ಫಸ್ಟ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಪ್ಲೀಸ್ ಆದಷ್ಟು ನನ್ನ ವೀಡಿಯೋಸ್ನ ನೋಡಿ ಶೇರ್ ಮಾಡಿ. ನನಗೆ ಸರ್ವಿಂಗ್ ಪ್ಲೇಟ್ ಹಾಕ್ತಾಯಿದ್ದೀನಿ. ನೋಡಿ ಗಾರ್ಲಿಕ್ ಚಿಕನ್ ರೆಡಿಯಾಗಿದೆ. ಪ್ಲೀಸ್ ತಿಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ತುಂಬ ರುಚಿಯಾಗಿ ಬಂದಿದೆ. ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಇನ್ಸ್ಟಾಗ್ರಾಮ್ ಐ ಡಿನೂ ನನ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿನೂ ಹಾಕ್ಕೊಡ್ತೀನಿ, ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೋದೆಲ್ಲರಿಗೂ ತುಂಬ ಥ್ಯಾಂಕ್ಸ್. ತಿಂದ್ಬಿಟ್ಟು ಹೇಳಿ. ನೋಡಿ ಚಿಕನ್ನ ತುಂಬ ತುಂಬ ಟೇಸ್ಟಿಯಾಗಿದೆ, ಘಮ 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 ಅಂತ ಇದೆ. ಸೊ ಹೇಗಿತ್ತು ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.